ಫೈಂಡ್ ದ ಸೊಲ್ಯೂಷನ್ ಆಫ್ ದ ಪೇರ್ ಆಫ್ ಈಕ್ವೇಷನ್ಸ್. ಇಲ್ಲಿ 2 ಈಕ್ವೇಷನ್ ಇದೆ, ಅದು ಸೊಲ್ಯೂಷನ್ ಕಂಡುಹಿಡಿಬೇಕು. ಅದಾದಮೇಲೆ ಹೆನ್ಸ್ ಫೈಂಡ್ ಲ್ಯಾಂಬ್ಡಾ. ಅದು ಹೇಗೆ ಕೆಲಸ ಮಾಡ್ತಿದ್ದು ಅಂತ ಹೇಳಿ ಬಿಡಿಸಿ ಹೇಳ್ತೀನಿ. ಮೊದಲನೇದಾಗಿ ಸೊಲ್ಯೂಷನ್ ಕಂಡುಹಿಡಿಯೋಣ. ಸೊ x/10 + y/5 ಈಸ್ ಈಕ್ವಲ್ ಟು +1 -1 +1 ಆಗುತ್ತೆ. ಹಾಂ, ಮೊದಲನೇದಾಗಿ ಇಲ್ಲಿ ಫ್ರ್ಯಾಕ್ಷನ್ ಫಾರ್ಮಲ್ಲಿದೆ, ಹಾಗಾಗಿ ನಾವು LCM 10 ಇದೆ ಅಲ್ವಾ, ಮಲ್ಟಿಪ್ಲೈ ಮಾಡಿಕೊಂಡು ಸಿಂಪ್ಲಿಫೈ ಮಾಡಿಕೊಂಡು ಅದಾದಮೇಲೆ ಸೊಲ್ಯೂಷನ್ ಕಂಡುಹಿಡಿಯೋಣ. ಸೊ ಇದೇನಾಗುತ್ತೆ 1x + 2y ಈಸ್ ಈಕ್ವಲ್ ಟು 10. ಸರಿನಾ? ಮತ್ತೊಂದು x/8 + y/6 ಈಸ್ ಈಕ್ವಲ್ ಟು 15. ಇಲ್ಲಿ LCM ಏನು ಹುಡುಗ್ರ 8 6 ಅಂತ ಹೇಳಿದ್ರೆ 8 3 6 4 24. ಹಾಗಾಗಿ ಇದು 8 3 6 4 ವಿಚ್ ಇಸ್ ಈಕ್ವಲ್ ಟು ಇದು ಮಲ್ಟಿಪ್ಲೈ ಮಾಡಲೇಬೇಕಿದೆನಾ 240 120 360. ಸರಿನಾ? ಈಕ್ವೇಷನ್ 1 ಮತ್ತು ಇದು ಈಕ್ವೇಷನ್ 2. ಹಾಂ, ಏನು ಮಾಡೋದು? ಈಕ್ವೇಷನ್ 2 ಜೊತೆ 2 ಮಲ್ಟಿಪ್ಲೈ ಮಾಡಿಕೊಂಡು ಎಕ್ಸ್ ಕಂಡುಹಿಡಿಬೋದು. ಸೊ ಈಕ್ವೇಷನ್ 2 ಮೈನಸ್ ಈಕ್ವೇಷನ್ 1 ಇಂಟು 2 ಮಾಡ್ಕೊತು ಅಂತ ಹೇಳಿದ್ರೆ 3x + 4y is equal to 360. 2 times of this is 2x plus 4y is equal to 20. ಸೊ ಪಾಸಿಟಿವ್ ಸೈನ್ಸ್ ಇರೋದು ನೆಗೆಟಿವ್ ಆಗಿ ಕಾಣುತ್ತೆ. ಮತ್ತು ಇದನ್ನು ನಾವು ಕ್ಯಾನ್ಸಲ್ ಮಾಡ್ಕೊಂಡು ಹೋಗಬೇಕು. ಸೊ ಇದು ಕ್ಯಾನ್ಸಲ್ ಆಗುತ್ತೆ. 1x is equal to 340. ಸೊ x is equal to 340 ಅಲ್ವಾ? ಮತ್ತು ಮುಂದೆ y ಕಂಡುಹಿಡಿಬೇಕು. ಸಬ್ಸ್ಟಿಟ್ಯೂಟಿಂಗ್ x in ಈಕ್ವೇಷನ್ 1. ಅದು ಸುಲಭ ಕಾಣ್ತಾ ಇದೆ. ಸೊ ಇದೆಷ್ಟಾಗುತ್ತೆ ಹುಡುಗರ? ಇದು 340 ಪ್ಲಸ್ 2 ಇಂಟು y ಇಸ್ ಈಕ್ವಲ್ ಟು 10. ಇದನ್ನು ಟ್ರಾನ್ಸ್ಪೋಸ್ ಮಾಡ್ತು ಅಂದರೆ 330 ಆಗುತ್ತೆ. ಸೊ 2y ಇಸ್ ಈಕ್ವಲ್ ಟು 330 ಮೈನಸ್ 330 ಡಿವೈಡ್ ಬೈ y ಅಂತ ಹೇಳಿದ್ರೆ -165. 16 2 ಅಂತ ಹೇಳಿದ್ರೆ 32, 10 ಉಳ್ಕೊಳುತ್ತೆ 5. ಸರಿ ಇದೆ. ಎಕ್ಸ್ ವೈ ವ್ಯಾಲ್ಯೂ ಕಂಡಿಡಿದ್ರಿ. ಇದನ್ನು ಹೇಗೆ ಉಪಯೋಗಿಸ್ಬೇಕು? ಇದನ್ನು ನಾವು ಈಕ್ವೇಷನ್ 3ಗೆ ಸಬ್ಸ್ಟಿಟ್ಯೂಟ್ ಮಾಡಬೇಕು. ಏನಕ್ಕೆ ಸಬ್ಸ್ಟಿಟ್ಯೂಟ್ ಮಾಡಬೇಕು ಅಂತ ಹೇಳಿ ಬಿಡಿಸಿ ಹೇಳ್ತೀನಿ. ಇದು ಪ್ರಶ್ನೆ ನಿಜ ಹೇಳಬೇಕು ಅಂತ ಹೇಳಿದ್ರೆ ಸರಿ ಇಲ್ಲ, ಒಂದು ಕ್ಲಾರಿಟಿ ಇರಬೇಕಾಯ್ತು, ಆ ಕ್ಲಾರಿಟಿ ಇಲ್ಲ. ಏನದು ಅಂತ ಹೇಳಿ ಬಿಡಿಸಿ ಹೇಳ್ತೀನಿ. ಮೊದಲನೇದಾಗಿ ಸಬ್ಸ್ಟಿಟ್ಯೂಟಿಂಗ್ ಎಕ್ಸ್ y ಇನ್ y ಇಸ್ ಈಕ್ವಲ್ ಟು λx + 5 ಸಬ್ಸ್ಟಿಟ್ಯೂಟ್ ಮಾಡ್ತಾ ಇದ್ದೀವಿ. ಸೊ y ಏನು ವ್ಯಾಲ್ಯೂ ಇದೆ? 340. ಸೊ y is 165 lambda into 340 plus 5 transpose -170 is equal to lambda into 340. ಸೊ ಏನು ಮಾಡೋಕ್ಕಿದೆನಾ 340 ಜೊತೆ ಡಿವೈಡ್ ಮಾಡೋಣ. ಸೊ ಲ್ಯಾಂಬ್ಡಾ ಇಸ್ ಈಕ್ವಲ್ ಟು -12. ಸರಿನಾ? ಕರೆಕ್ಟಾ? ಇವಾಗ ಬಿಡ್ಸ್ ಹೇಳ್ತೀನಿ ಇದು ಹೇಗೆ ಕೆಲಸ ಮಾಡ್ತಾಯಿದೆ ಅಂತ ಹೇಳಿ. ಪ್ರಶ್ನೆ ಏನಿರಬೇಕಾಯಿತು ಅಂತ ಹೇಳಿದ್ರೆ ಫೈಂಡ್ ದ ಸೊಲ್ಯೂಷನ್ ಆಫ್ ಪೇರ್ ಆಫ್ ಈಕ್ವೇಷನ್ ಆ್ಯಂಡ್ ದ ಸೊಲ್ಯೂಷನ್ ಆಫ್ ದಿಸ್ ಈಕ್ವೇಷನ್. ಇವೆರಡು ಈಕ್ವೇಷನ್ ಇದೆಯಲ್ಲ, ಇವೆರಡು ಈಕ್ವೇಷನ್ ಸೊಲ್ಯೂಷನ್ನು ಇಸ್ ಆಲ್ಸೋ ದ ಸೊಲ್ಯೂಷನ್ ಆಫ್ ದಿಸ್ ಈಕ್ವೇಷನ್ ಅಂತ ಹೇಳಿದ್ರೆ ಗ್ರಾಫಿಕಲಿ ಹೇಗೆ ಅಂತ ಹೇಳಿದ್ರೆ ಇಲ್ಲಿ ನೋಡಿ, ಇಲ್ಲಿ ಟೈಪ್ ಮಾಡಿದ್ದೀನಿ ಆಲ್ರೆಡಿ. ಈಕ್ವೇಷನ್ ಕಾಣ್ತಾ ಇದೆಯಾ? ಇದು ಈ ಫಾರ್ಮಲ್ಲಿ ನೋಡಿ, ಇಲ್ಲಿದೆ y is equal to ax plus b ಏನೋ ಒಂದು ಈ ಫಾರ್ಮಲ್ಲಿ ಟೈಪ್ ಮಾಡಿ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಇವಾಗ ಇದನ್ನು ಎಕ್ಸಿಕ್ಯೂಟ್ ಮಾಡ್ತೇನೆ. ಸೊ ಇಲ್ಲಿ ಕಾಣ್ತಾ ಇದೆಯಾ, ಇಲ್ಲಿ ಈಕ್ವೇಷನ್ 1 2 ಆ್ಯಂಡ್ 3. ಈಕ್ವೇಷನ್ 1 ಮತ್ತು ಈಕ್ವೇಷನ್ 2
ಇದು 2 ಅಲ್ಲ, ಇದು 3 ಇರಬೇಕಾಯ್ತು. ಇದನ್ನು ಬದಲಾಯಿಸ್ತೀನಿ, ಇದನ್ನು ಈಕ್ವೇಷನ್ 3 ಇದು. ನೋಡಿ ಇಲ್ಲಿ ಈಕ್ವೇಷನ್ 1, 2 ಆ್ಯಂಡ್ 3 ಈ ಮೂರೂ ಇದೆ. ಈಕ್ವೇಷನ್ 1 ಮತ್ತು ಈಕ್ವೇಷನ್ 3 ಓವರ್ಲ್ಯಾಪ್ ಆಗ್ತಾಯಿದೆ, ಒಂದ್ರ ಮೇಲೆ ಒಂದಿದೆ, ಹಾಗಾಗಿ ಇದು ಕಾಣ್ತಾ ಇಲ್ಲ. ಸರಿನಾ? ಇಲ್ಲ ಅಂತ ಹೇಳಿದ್ರೆ ಏನು ನೋಡ್ತಾ ಇದ್ದೀವಿ ಅಂತ ಹೇಳಿದ್ರೆ ಈ ಮೂರು ಲೈನೂ ಒಂದೇ ಪಾಯಿಂಟ್ ಕ್ರಾಸ್ ಮಾಡ್ತಾ ಇದೆ. ಅ ಸಿಂಗಲ್ ಪಾಯಿಂಟ್ ವಿಲ್ ಇಸ್ ದ ಸೊಲ್ಯೂಷನ್ ಫಾರ್ ಆಲ್ ದ 3 ಈಕ್ವೇಷನ್ಸ್. ಗೊತ್ತಾಯ್ತಾ? ಆ ಟೆಕ್ನಿಕ್ಯಾಲಿಟಿಯಿಂದ ನಾವು ಈ ಲ್ಯಾಂಬ್ಡನ್ನ ಕಂಡುಹಿಡಿತಾ ಇದ್ದೀವಿ. ಅದು ಪ್ರಶ್ನೆ. ಗೊತ್ತಾಯ್ತಾ ಹುಡುಗರ? ಏನಂತ ಹೇಳಿದ್ರೆ ದ ಸೊಲ್ಯೂಷನ್ ಆಫ್ ದ ಫಸ್ಟ್ 2 ಈಕ್ವೇಷನ್ಸ್, ಈ ಎಕ್ಸ್ ಮತ್ತು ವೈ ಇಲ್ಲಿ ಕ್ರಾಸ್ ಆಗ್ತಾಯಿದೆ. ಇಲ್ಲಿ ನೋಡಿ, ಇಲ್ಲಿ ವ್ಯಾಲ್ಯೂಸ್ ನೋಡ್ಕೊಬೋದು ನೀವು. ಇಲ್ಲಿ ಅಲ್ಲಿ ಅದ್ರ ಮೇಲೆ ನಿಲ್ಲಿಸ್ತೇನೆ, ಕಾಣ್ತಾ ಇದೆಯಾ? ಅಲ್ಲಿ ಅಪ್ರಾಕ್ಸಿಮೇಟ್ಲಿ 340 ಮತ್ತು 165 ಇದೆ, -165 ಇದೆ. ಸರಿ ತಾನೆ? ಸೊ ದಟ್ ಈಸ್ ಅ ಪಾಯಿಂಟ್ ವಿಚ್ ದಿಸ್ 2 ಲೈನ್ಸ್ ಕ್ರಾಸಸ್. ಯಾವುದಾದ್ರು ಈಕ್ವೇಷನ್ 1 ಮತ್ತು ಈಕ್ವೇಷನ್ 2. ಈಕ್ವೇಷನ್ 3 ಕೂಡ ಅದೇ ಪಾಯಿಂಟ್ ಕ್ರಾಸ್ ಆಗುತ್ತೆ ಅಂತ ಹೇಳಿ ಇಲ್ಲಿ ಇಂಡೈರೆಕ್ಟಾಗಿ ಕೊಡಬೇಕಾಗಿತ್ತು. ಬಟ್ ಇದು ಅದೇನು ಸ್ಟ್ಯಾಂಡರ್ಡ್ ಫಾರ್ಮ್, ಅದು ಹೇಗೆ ಪ್ರಶ್ನೆ ಈ ಥರ ಇಷ್ಟಕ್ಕೆ ಅರ್ಧ ಕೊಟ್ಟಿದ್ದಾರೆ, ಏನಕ್ಕೆ ಅಂತ ಗೊತ್ತಿಲ್ಲ ಕರೆಕ್ಟಾಗಿ. ಆಯಿತಾ? ಸೊ ಪ್ರಶ್ನೆಯ ಕ್ಲಾರಿಟಿ ಇರುತ್ತೆ ಜನರಲಿ, ಬಟ್ ಇಲ್ಲಿ ಕೊಟ್ಟಿಲ್ಲ. ಇಫ್ ದ ಸೊಲ್ಯೂಷನ್ ಆಫ್ ದ ಅಬೌವ್ 2 ಈಕ್ವೇಷನ್ ಈಸ್ ಆಲ್ಸೋ ದ ಸೊಲ್ಯೂಷನ್ ಆಫ್ ದಿಸ್ ಪರ್ಟಿಕ್ಯುಲರ್ ಈಕ್ವೇಷನ್, ಫೈಂಡ್ ದ ವ್ಯಾಲ್ಯೂ ಆಫ್ ಲ್ಯಾಂಬ್ಡಾ ಅಂತ ಹೇಳಿ ಇರಬೇಕಾಯ್ತು ಪ್ರಶ್ನೆ. ಗೊತ್ತಾಯ್ತಾ? ಸೊ ಇವಾಗ ನೀವು ಇದನ್ನು ಪಾಸ್ ಮಾಡಿಕೊಂಡು ನೋಡ್ಕೊಳ್ಳಿ, ಮತ್ತು ಈ ಪ್ರೋಗ್ರಾಮ್ಸ್ನೆಲ್ಲ ಎಕ್ಸಿಕ್ಯೂಟ್ ಮಾಡ್ಕೊಂಡು ನೀವು ನೋಡ್ಬೋದು. ಇಲ್ಲೇನಿದ್ರು ನೀವು ಬರೀ ಇಂಥ ಈಕ್ವೇಷನ್ಸು ನೀವು ಬದಲಾಯಿಸ್ಬೇಕಾಗುತ್ತೆ. ನಾನು 3 ಕೊಡಲ್ಲ, 2 ಇದನ್ನೆಲ್ಲ ಎಲಿಮಿನೇಟ್ ಮಾಡ್ತೀನಿ. ನಾನು ಇದನ್ನು ತೆಗಿತೀನಿ, ಇದನ್ನು 3 ಇಟ್ಟಿರ್ತೀನಿ. ನೀವು ಉಪಯೋಗಿಸ್ಕೊಳೋದು ನಿಮ್ಮ ಬುದ್ಧಿವಂತಿಕೆ. ಆಯಿತಾ? ಸೊ ಇಷ್ಟೊಂದು ಪ್ಲ್ಯಾಟ್ಫಾರ್ಮ್ ಇದೆ, ಅದರಲ್ಲಿ ಓಪನ್ ಮಾಡ್ಕೊಂಡು ನೀವು ಇದನ್ನೆಲ್ಲ ಎಕ್ಸಿಕ್ಯೂಟ್ ಮಾಡ್ಬೋದು. ಸರಿನಾ ಹುಡುಗರ? ಸೊ ತಕ್ಷಣಕ್ಕೆ ಇವಾಗ ನೀವು ಉತ್ತರ ನೋಡ್ಕೊಳ್ಳಿ.